ಓಕೆ ಓಕೆ ಜೀವನ್ಮುಕ್ತ ಮಹಾತ್ಮರನ್ನು ವಂದಿಸುತ್ತಾ, ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಸ್ಮರಿಸುತ್ತಾ ಈ ದಿವಸದ ಈ ವ್ಯಾಖ್ಯಾನವನ್ನು ನಾವು ವ್ಯಾಖ್ಯಾನ ಮಾಡೋಣ. ಈ ನಾವು ಆರಿಸ್ಕೊಂಡಿರ್ತಕ್ಕಂತಹ ಗ್ರಂಥ ಜೀವನ ಇರುವುದು ಜೀವಿಸುವುದಕ್ಕೆ, ಲೈಫ್ ಈಸ್ ದೇರ್ ಟು ಲಿವ್ ಅಂತ ಆಂಗ್ಲದಲ್ಲಿ ಸುರೇಂದ್ರ ನಾರಾಯಣ್ ಅವರು ಬರೆದಿರೋ ಈ ಗ್ರಂಥವನ್ನ ಕನ್ನಡಕ್ಕೆ RV ವಸ್ತ್ರದ್ರವರು ಭಾಷಾಂತರಿಸಿದ್ದಾರೆ. ಅದರಲ್ಲಿ ಈಗ ನನ್ನ ಪಾಲಿಗೆ ಬಂದಿರತಕ್ಕಂತಹದ್ದು 26ನೇ ಅಧ್ಯಾಯ, ಸಂತೋಷಕರವಾದ ಜೀವನ. ಒಳ್ಳೆ ಚಾಪ್ಟರ್. ನಮ್ಮ ಎಲ್ಲ ಧಾರ್ಮಿಕ ಸಂಪ್ರದಾಯಗಳು ಮತ್ತು ಆಧ್ಯಾತ್ಮಿಕ ಜೀವನ ಗುರಿ ಏನು ಅಂತಂದ್ರೆ, ಕಡೆಗೆ ನಾವು ಸಂತೋಷದಿಂದ ಇರೋದು ಮತ್ತು ಆನಂದವನ್ನು ಪಡೆದುಕೊಳ್ಳೋದು. ಇವೇ ಪ್ರಮುಖ ಸ್ಥಾನ, ಇವೆರಡಕ್ಕೆ, ಸಂತೋಷ ಮತ್ತು ಆನಂದ. ಈ ದೃಷ್ಟಿಯಿಂದ ನಾವು ನೋಡಿದಾಗ ಧಾರ್ಮಿಕ ಜೀವನ ಅಥವಾ ಆತ್ಮನ ಉನ್ನತಿಯ ಶ್ರಮದಾಯಕ ಮತ್ತು ಪ್ರಯಾಸದ ಕೆಲಸವಲ್ಲ. ಧಾರ್ಮಿಕ ಜೀವನ ಅಥವಾ ಉನ್ನತಿಯು ಶ್ರಮದಾಯಕವಲ್ಲ, ಆದರೆ ಅದು ನಾಮರೂಪದ ಈ ಜಗತ್ತಿನಲ್ಲಿ ಒಂದು ಸಂತೋಷಕರವಾದ ಸಾಹಸ ಎನ್ನುವುದು ತಿಳಿಯುತ್ತದೆ. ಸಂತೋಷ ಮತ್ತು ಆನಂದ ಈ ಎರಡು ಶಬ್ದಗಳನ್ನು ಪ್ರಜ್ಞೆಯ ನಿರ್ದಿಷ್ಟ ಸ್ಥಿತಿಯನ್ನು ಸೂಚಿಸಲು ಉಪಯೋಗಿಸುತ್ತೇವೆ. ಆದರೂ ಕೆಲವು ಸಲ ಅವುಗಳ ಮಧ್ಯ ಒಂದು ವ್ಯತ್ಯಾಸವನ್ನು ಗುರುತಿಸಲಾಗುತ್ತದೆ. ಆನಂದ ಎನ್ನುವುದು ಪರಿಪೂರ್ಣ ಸಂತೋಷವನ್ನು ಸೂಚಿಸಿದರೆ, ಪರಮಾನಂದ ಎನ್ನುವುದು ಉತ್ಕೃಷ್ಟವಾದ ಸಂತೋಷವನ್ನು ಸೂಚಿಸುತ್ತದೆ. ಆನಂದವು ಆಳವಾದ ಸಂತೋಷವಾಗಿದೆ, ಏಕೆಂದರೆ ಅದು ಪರಿಪೂರ್ಣತೆಯುಳ್ಳದ್ದು. ಇವೆರಡು ನಮ್ಮ ಅರಿವಿನ ಪ್ರತಿಬಿಂಬವಾಗಿದ್ದು ಬಾಹ್ಯ ಸಂವೇದನೆಗಳ ಉತ್ಪನ್ನಗಳಲ್ಲ. ಈ ವೇದಗಳು ಹೇಳೋದು ಏನಂದ್ರೆ, ಈ ಜಗತ್ತು ಆನಂದದಿಂದ ಉದ್ಭವಿಸಿದೆ, ಆನಂದದಿಂದಲೇ ಘೋಷಿಸಲ್ಪಟ್ಟಿದೆ ಮತ್ತು ಆನಂದದಲ್ಲಿಯೇ ಪುನಃ ಲೀನವಾಗುತ್ತದೆ. ಅಂದ್ರೆ ಬಂದಿದ್ದು ಆನಂದ, ಇರೋದು ಆನಂದ ಮತ್ತು ಲೀನವಾಗುವುದು ಆನಂದದಲ್ಲೇ, ಎಲ್ಲ ಆನಂದದಲ್ಲಿಯೇ ಸೃಷ್ಟಿಯಾಗಿದೆ. ಹಿಂದೂ ಧರ್ಮ ಗ್ರಂಥಗಳು ಸಚ್ಚಿತ್ ಆನಂದವೇ ಬ್ರಹ್ಮ ಎಂದು ಸಾರುತ್ತವೆ ಮತ್ತು ಮಾನವನ ಆತ್ಮವು ದೈವೀ ಚೈತನ್ಯದ ಒಂದು ಭಾಗವಾಗಿದೆ. ಯಾಕೆ, ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಈಶ್ವರನಿಂದ ಸಿಡಿದ ಕಿಡಿಗಳು. ನಮ್ಮಲ್ಲಿ ಆ ದೈವೀ ಶಕ್ತಿ ಎಲ್ಲರಲ್ಲೂ ಇದೆ, ಅದು ಬೀಜ ರೂಪದಲ್ಲಿದೆ. ನಾವು ಅದನ್ನು ಬೆಳೆಸ್ಕೊಂಡಾಗ ಅದು ಬೆಳೀತದೆ, ಇಲ್ಲದೆ ಇದ್ರೆ ಅದು ಹಾಗೇ ಇರ್ತದೆ. ಬೈಬಲ್ನಲ್ಲಿ ಸಹ ಸಂತೋಷ ಎನ್ನುವುದನ್ನು ಅನೇಕ ಕಡೆ ಉಲ್ಲೇಖಿಸಲಾಗಿದೆ. ನಾನು ಹೇಳಿದ ಈ ಎಲ್ಲ ವಿಷಯಗಳಿಂದ ನನ್ನ ಸಂತೋಷವು ನಿಮ್ಮಲ್ಲಿ ಉಳಿಯಲಿ ಮತ್ತು ನಿಮ್ಮ ಸಂತೋಷವು ಸಂಪೂರ್ಣವಾಗಲಿ. ಆತ್ಮನ ಸ್ವರೂಪವೇ ಪ್ರೇಮ, ಸಂತೋಷ ಮತ್ತು ಶಾಂತಿ. ಭಗವಾನ್ ಬುದ್ಧರ ಹೇಳಿಕೆಯನ್ನು ಎಡ್ವಿನ್ ಆರ್ನಾಲ್ಡ್ ರವರು ತಮ್ಮ ಕವಿವಾಣಿಯಲ್ಲಿ ಹೀಗೆ ವಿವರಿಸುತ್ತಾರೆ: ಜೀವಚೇತನವು ಸುಮಧುರ, ಜೀವಿಯ ಹೃದಯವದೊಂದು ದಿವ್ಯಾರಾಮ. ಪರಮಾತ್ಮನೊಂದಿಗಿನ ಐಕ್ಯತೆಯ ಆನಂದವನ್ನು ಅನೇಕ ಅನುಭಾವಿಗಳು ಹಾಡಿ ಹೊಗಳಿದ್ದಾರೆ. ಸಂತೋಷಕರವಾದ ಮತ್ತು ಆನಂದದಾಯಕವಾದ ಈ ಅನುಸಂಧಾನವು ನಮ್ಮ ಸುತ್ತಲೂ ಆವರಿಸಿರುವ ಅಸಂತೋಷಕ್ಕೆ ಹೇಗೆ ಸೊರೆ ಹೊಂದಬಲ್ಲದು? ಈ ಜಗತ್ತಿನಲ್ಲಿ ದುಃಖ ಮತ್ತು ನೋವುಗಳಿಂದ ತುಂಬಿದೆ ಎನ್ನುವುದು ಸತ್ಯವಲ್ಲವೇ? ಇದನ್ನು ನಿರ್ಲಕ್ಷಿಸಲು ಸಾಧ್ಯವೇ? ಇದನ್ನು ನಿರಾಕರಿಸಬಹುದೇ? ಇದಕ್ಕೆ ಉತ್ತರವನ್ನು ಧರ್ಮಗಳು ಮತ್ತು ಅನುಭಾವಿಗಳು ನೀಡಿದ್ದಾರೆ. ಏಷ್ಯಾದ ಜ್ಯೋತಿಯಲ್ಲಿ ಬುದ್ಧರ ಹೇಳಿಕೆ ಹೀಗಿದೆ: ನಾನು ಬುದ್ಧ ಅಂದೊಮ್ಮೆ ರೋಧಿಸಿದನು ನನ್ನೆಲ್ಲ ಸೋದರರ ದುಃಖಕ್ಕಾಗಿ.
ಸಮಸ್ತ ವಿಶ್ವದ ದುಃಖ ಛೇದಿಸಿತ್ತೆನ್ನ ಹೃದಯವನ್ನು ನಿಶ್ಚಯದಿ ನಕ್ಕು ನಲಿಯುತ್ತಿಹೆ ನಾನೆಂದು ಬಿಡುಗಡೆ ಇದು ಅದಕ್ಕೆಂದು ತಿಳಿದು. ಓ ದೀನ ದುಃಖಿಗಳೇ, ತಿಳಿಯರಿದನು ನಿಮ್ಮ ದುಃಖಕ್ಕೆ ನೀವೇ ಕಾರಣರು, ಬೇರಾರು ಬಂಧಿಸಿ ಬಲಾತ್ಕಾರಿಸುತ್ತಲಿಲ್ಲ ನಿಮ್ಮನ್ನು. ಭಗವಾನ್ ಬುದ್ಧರು ಹೇಳಿದ್ದಾರೆ, ದುಃಖಕ್ಕೆ ಕಾರಣ ಆಸೆ, ಆಸೆಯೇ ದುಃಖಕ್ಕೆ ಮೂಲ. ಇಂದ್ರಿಯಗಳಿಂದ ಉಂಟಾದ ಸಂತೋಷಕರ ಸಂವೇದನೆಗಳು ನೋವಿಗೆ ಕಾರಣ. ಅಂದ್ರೆ ನಮ್ಮ ಇಂದ್ರಿಯಗಳಿಂದ ಏನೇನು, ನಮ್ಮ ಮನಸ್ಸು, ಮುಖ್ಯವಾಗಿ ಮನಸ್ಸು, ಅದರಿಂದಾನೇ ಈ ನೋವಿಗೆ ಕಾರಣ. ಆದರೆ ಅವು ಕ್ಷಣಭಂಗುರವಾದವುಗಳು, ಅದು ಕ್ಷಣಿಕ. ಆಸೆಗಳನ್ನು ಎಂದಿಗೂ ತೃಪ್ತಿಪಡಿಸಲಾಗದು. ಹೌದಲ್ಲ? ನಾವು ಆಸೆಗಳನ್ನು ತೃಪ್ತಿಪಡಿಸಿ ನಾವು ಜಯಿಸೋದಕ್ಕಾಗುತ್ತಾ? ಆಗೋದಿಲ್ಲ. ಒಂದು ಆಸೆಯನ್ನು ನಾವು ತೀರಿಸಿದ್ರೆ 4 ಆಸೆಗಳು ಇಟ್ಕೊಂಡಿರ್ತವೆ. 4 ಆಸೆಗಳನ್ನು ತೀರಿಸೋದಕ್ಕೆ ಪ್ರಯತ್ನ ಪಟ್ರೆ 16 ಆಸೆಗಳು ನಮ್ಮಲ್ಲಿ ಉಟ್ಕೊಳ್ತವೆ. ಅದಕ್ಕೆ ಅಂತಿಮವೇ ಇಲ್ಲ, ಅದನ್ನು ತೃಪ್ತಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾವು ತೃಪ್ತಿಪಡಿಸಿದಂತೆಲ್ಲ ಅವು ಹೆಚ್ಚಾಗುತ್ತಾ ಹೋಗುತ್ತವೆ. ಭಗವದ್ಗೀತೆಯು ಹೀಗೆ ಹೇಳುತ್ತದೆ, ಯಾರ ಮನಸ್ಸು ಶಾಂತಯುತವಾಗಿರುತ್ತದೆಯೋ, ಯಾರ ಬಯಕೆಗಳು ಸ್ತಬ್ಧವಾಗಿರುತ್ತವೆಯೋ, ಯಾರು ಪಾಪರಹಿತರಾಗುತ್ತಾರೋ, ಯಾರು ನಿರ್ವಿಕಾರ ಸ್ವಭಾವವನ್ನು ಹೊಂದಿರುತ್ತಾರೋ ಅಂತಹ ಯೋಗಿಗಳು ಮಾತ್ರ ಮಹಾನಂದವನ್ನು ಹೊಂದುತ್ತಾರೆ. ಇದನ್ನೇ ಸೇಂಟ್ ಜಾನ್ ರವರು ತಮ್ಮ ಮೊದಲ ಉಪದೇಶದಲ್ಲಿ ಹೀಗೆ ಹೇಳುತ್ತಾರೆ, ಜಗತ್ತು ಮುಂದುವರೆದಂತೆ ಲಾಲಸೆಯು ಬೆಳೆಯುತ್ತದೆ, ಆದರೆ ಯಾರು ದೇವರ ಯೋಜನೆಯನ್ನು ಅನುಸರಿಸುತ್ತಾರೋ ಅವರು ಶಾಶ್ವತವಾಗಿರುತ್ತಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ನಿತ್ಯಾನಿತ್ಯ, ಸತ್ಯಾಸಿತ್ಯ, ಇವನ್ನ ನಾವು ಬೇರ್ಪಡಿಸೋ ವಿವೇಕ ಬೇಕು. ಇಲ್ಲಿ ನಮ್ಗೆ ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಇದನ್ನ ನಾವು ತಿಳ್ಕೊಂಡಾಗ ಅಲ್ಲಿ ನಮ್ಗೆ ಆನಂದವನ್ನು ಕಂಡುಕೊಳ್ಳೋದಕ್ಕೆ ತುಂಬಾ ಈಸಿ ಆಗ್ತದೆ. ಅದನ್ನು ತಿಳ್ಕೊಳ್ಳದೆ ನಾವು ಯಾವುದು ಶಾಶ್ವತವಲ್ಲವೋ, ಯಾವುದು ಸತ್ಯವಲ್ಲವೋ ಅದರ ಹಿಂದೆ ನಾವು ಬಿದ್ದಾಗ ನಮಗೆ ಆನಂದ ಸಿಗೋದು ಬಹಳ ಕಷ್ಟ. ನಾವು ಸೃಷ್ಟಿಯನ್ನು, ಅದರ ವೈವಿಧ್ಯತೆಯನ್ನು ಮತ್ತು ಸಾಕ್ಷಾತ್ಕಾರವನ್ನು ಎಚ್ಚರಿಕೆಯಿಂದ ಗಮನಿಸಿದಾಗ, ಸೃಷ್ಟಿ, ಅದರ ವೈವಿಧ್ಯತೆ ಮತ್ತು ಸಾಕ್ಷಾತ್ಕಾರವನ್ನ ಎಚ್ಚರಿಕೆಯಿಂದ ಗಮನಿಸಿದಾಗ ಅಲ್ಲಿ ಎಲ್ಲವೂ ಕ್ರಮಬದ್ಧತೆ ಮತ್ತು ಸಾಮರಸ್ಯತೆಯನ್ನು ಕೂಡಿರುವುದನ್ನು ಕಾಣುತ್ತೇವೆ. ಹೌದಲ್ವ? ಎಲ್ಲ ಕ್ರಮಬದ್ಧತೆ, ಸಾಮರಸ್ಯತೆಯಿಂದ ಕೂಡಿರ್ತದೆ. ಸೂರ್ಯ ಉದಯಿಸ್ತಾನೆ, ಸೂರ್ಯ ಮುಳುಗ್ತಾನೆ, ಯಾವತ್ತೂ ಒಂದ್ ದಿವಸ ರೆಸ್ಟ್ ತಗೊಳ್ತಿಲ್ಲ. ಹಾಗೆ ಗಾಳಿ, ಬೆಳಕು, ಭೂಮಿ, ಈ ಪ್ರಪಂಚಕ್ಕೆ ಎಲ್ಲವನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ಕೊಟ್ಟು ಮನುಷ್ಯನು ಕಳಿಸಿದ್ದಾರೆ, ನೀವು ಸಂತೋಷವಾಗಿರ್ರಿ ಅಂತ. ಆದ್ರೆ ನಾವು ಸಂತೋಷವಾಗಿದ್ದೀವ? ಇಲ್ಲಿ ಇಲ್ಲ ಅಲ್ಲ. ಅದಕ್ಕೆ ಕಾರಣ ನಾವೇ ಸೃಷ್ಟಿಸಿಕೊಂಡಿರ್ತಕ್ಕಂಥದ್ರಿಂದ ಈ ಅಸಂತೋಷಕ್ಕೆ ನಾವು ಕಾರಣರಾಗಿದ್ದೀವಿ. ಈ ಪ್ರಕೃತಿಯ ಸೌಂದರ್ಯ ಮತ್ತು ಕಲಾಪೂರ್ಣ ರಚನೆಯ ಅದರ ಅಂತರಂಗದ ಆನಂದದ ಪ್ರಕಟಣೆಯಾಗುತ್ತದೆ. ಹಸಿರಿನಿಂದ ನಳಿಸುವ ಹುಲ್ಲಿನ ಒಂದು ಎಸಳು, ಹಣ್ಣುಗಳಿಂದ ತುಂಬಿದ ಒಂದು ಗಿಡ, ಆಕರ್ಷಕವಾಗಿ ಓಡಾಡುವ ಜಿಂಕೆ, ವಿಶ್ರಾಂತಿಯಲ್ಲಿ ಕುಳಿತ ಒಂದು ಸಿಂಹ, ಇವೆಲ್ಲವೂ ಸೃಷ್ಟಿಯ ಆಂತರ್ಯದಲ್ಲಿ ವ್ಯಾಪಿಸಿರುವ ಸಂತೋಷದ ಪ್ರತೀಕವಾಗಿವೆ. ಸಿಂಹವು ಜಿಂಕೆಯನ್ನು ಬೇಟೆಯಾಡುವುದು ಮತ್ತು ಇತರೆ ಪ್ರಾಣಿಗಳು ಸಣ್ಣ ಪ್ರಾಣಿಗಳ ಮೇಲೆ ಜೀವಿಸುವುದು ಸತ್ಯವಾದರೂ ಸಹ ಸೂಕ್ಷ್ಮವಾಗಿ ಗಮನಿಸಿದರೆ ಮನುಷ್ಯನ ಪ್ರವೇಶವಿಲ್ಲದ ನಿಸರ್ಗವು ನಾವು ಭಾವಿಸಿದಂತೆ ಯಾವುದೇ ಭಯ ಮತ್ತು ಆತಂಕಗಳಿಗೊಳಗಾಗದೆ ಸಂತೋಷಕರವಾಗಿಯೇ ಇದೆ. ಎಲ್ಲಿ ಮನುಷ್ಯನ್ ಕಾಲಿಡ್ತಾನೋ ಅಲ್ಲಿ ಅಸಂತೋಷ. ಮನುಷ್ಯನ್ ಇಲ್ದೇ ಇರೋ ಕಡೆ, ವಾಸ ಇಲ್ದವರ ಕಡೆ ನೋಡಿದ್ರೆ ಎಲ್ಲ ಕ್ರಮಬದ್ಧವಾಗಿ ನಡೀತಾ ಇರ್ತದೆ. ಅಲ್ಲಿ ನಿಸರ್ಗ ಇರ್ತದೆ, ಹೂಗಳಿರ್ತವೆ, ಖನಿಜಗಳಿರ್ತವೆ, ಸಸ್ಯಗಳಿರ್ತವೆ, ಪ್ರಾಣಿಗಳಿರ್ತವೆ. ಎಲ್ಲ ತಮ್ಮ ಪಾಡಿಗೆ ತಾವು ನಡ್ಕೊಂಡು ಹೋಗ್ತಾ ಇರ್ತದೆ. ಅಲ್ಲಿ ಅಸಂತೋಷ ಅನ್ನೋದು ಇರೋದಿಲ್ಲ.
ಎಲ್ಲಿ ಮಾನವ ತನ್ನ ಕಾಲಿಡ್ತಾನೆ, ಯಾಕೆ ಮಾನವ ಸ್ವಾರ್ಥಿ, ತನಗೇ ಬೇಕು, ಎಲ್ಲ ಬೇಕು, ಸ್ವಾರ್ಥ. ಸ್ವಾರ್ಥದಿಂದ ಈ ಅಸಂತೋಷ ಆಗ್ತದೆ. ಕಂಪ್ಯಾರಿಸನ್ ಅಂಡ್ ಕಾಂಪಿಟಿಷನ್, ಒಬ್ರಿಗೆ ನಾವು ನೋಡ್ಕೊಳ್ಳೋದು, ಕಂಪೇರ್ ಮಾಡ್ಕೊಳ್ಳೋದು, ಮತ್ತೆ ಒಬ್ಬರಿಂದ ನಾವು ಓಡೋದು, ಅವನ ತರ ನಾನು ಆಗ್ಬೇಕು. ಈ ಕಾಂಪಿಟೇಷನ್ ಅಂಡ್ ಕಂಪ್ಯಾರಿಸನ್ ಅಲ್ಲಿ ಯುಗದಲ್ಲಿ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಭೌತಿಕ ಜಗತ್ತು ಸಹ ಸಂಪೂರ್ಣವಾಗಿ ಆನಂದ ಮತ್ತು ಸಂತೋಷದಿಂದ ಇದೆ. ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನ ಗಮನಿಸಿದಾಗ ಮೆತ್ತನೆಯ ಹಾಸುಗಳು, ವರ್ಣಮಯ ಚಿತ್ರಗಳು, ಗಾಜಿನ ಸುಂದರ ವಸ್ತುಗಳು, ಬಣ್ಣದ ಟೆಲಿವಿಷನ್, ಕಂಪ್ಯೂಟರ್, ಇವೆಲ್ಲವೂ ನಮ್ಮ ಭೂಮಿಯ ಮೇಲಿನ ಕಚ್ಚಾ ವಸ್ತುಗಳಿಂದಲೇ ಬಂದಿವೆ. ಉಪಗ್ರಹಗಳ ಉಡಾವಣೆ, ಅಳೆಯುವ ಮತ್ತು ಸಂಗ್ರಹಿಸುವ ಉಪಕರಣಗಳನ್ನು ಹೊಂದಿದ, ಸಾವಿರಾರು ಮೈಲು ದೂರದಿಂದ ಚಿತ್ರಗಳನ್ನು ತೆಗೆದು ಭೂಮಿಗೆ ಕಳುಹಿಸುವ, ಮನುಷ್ಯ ನಿಯಂತ್ರಣಕ್ಕೆ ಒಳಪಟ್ಟ ಉಪಗ್ರಹಗಳನ್ನು ನೋಡಿದರೆ ನಮ್ಮ ಆಶ್ಚರ್ಯವು ದ್ವಿಗುಣವಾಗುತ್ತದೆ. ಈ ನಮ್ಮ ಭೂಗ್ರಹವು ಎಷ್ಟು ಸಂಪದ್ಭರಿತವಾಗಿದೆ ಮತ್ತು ಅದರಲ್ಲಿ ಜನಿಸಿದ ನಾವು ಅದೃಷ್ಟವಂತರಲ್ಲವೇ? ಆದರೂ ನಾವು ನಮ್ಮನ್ನೇ ಹಿನಾಯಿಸ್ಕೊಳ್ತೀವಿ. ನಮಗೆ ಸಂತೋಷ ಇಲ್ಲ, ನಮ್ಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ಎಲ್ಲವನ್ನು ಕೊಟ್ಟಿದ್ದಾರೆ ದೇವರು, ಎಲ್ಲವನ್ನು ಕೊಟ್ಟು ಮಾನವನ ಕಳಿಸ್ಕೊಟ್ಟಿದ್ದಾನೆ ಇಲ್ಲಿ, ನೀನು ಸಂತೋಷವಾಗಿರು ಅಂತ. ಆದ್ರೆ ನಾವು ಸಂತೋಷವಾಗಿದ್ದೀವ? ಇಲ್ಲ. ಅನುಭಾವಿ ಕವಿಗಳು ಈ ಜಗತ್ತಿನಲ್ಲಿರುವ ಸೌಂದರ್ಯ ಮತ್ತು ಸಂತೋಷಗಳನ್ನು ಹಾಡಿ ಹೊಗಳಿದ್ದಾರೆ ಮತ್ತು ಅವರು ಅದರ ಮೂಲವನ್ನು ಗುರುತಿಸಿದ್ದಾರೆ. ಜಲಾಲುದ್ದೀನ್ ರೂಮಿ ಹೇಳುವಂತೆ, ಈ ಜಗತ್ತು ಎಷ್ಟು ಸುಂದರವಾಗಿದೆಯಲ್ಲವೇ? ತೊರೆಯ ನೀರಲ್ಲಿ ಪ್ರತಿಬಿಂಬಿಸುವ ತೂಗಾಡುವ ರೆಂಬೆಯ ಚಿತ್ರ, ಪರಿಪೂರ್ಣ ಮನುಷ್ಯನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಹಣ್ಣಿನ ತೋಟಗಳು. ಆದರೆ ಯಾವಾಗ ಮನುಷ್ಯ ಸ್ವಾರ್ಥಿಯಾಗುತ್ತಾನೋ ಆಗ ಸಮಸ್ಯೆ ಉಂಟಾಗುತ್ತದೆ ಮತ್ತು ಈ ಸಂತೋಷವು ನೋವಿನಲ್ಲಿ ಬದಲಾಗುತ್ತದೆ. ಕೆಲವರು ಭಾವಿಸುವಂತೆ ಈ ಜಗತ್ತು ಒಂದು ಭ್ರಮೆಯಲ್ಲ, ಇದು ಅಸ್ತಿತ್ವದಲ್ಲಿದೆ ಮತ್ತು ಅದು ನಿಜವಾದುದು. ಆದರೆ ಇದು ನಾವು ಸಾಮಾನ್ಯವಾಗಿ ಗ್ರಹಿಸಿದಂತಲ್ಲ, ಏಕೆಂದರೆ ಪ್ರತಿಯೊಬ್ಬರು ಇದನ್ನು ಇಡಿಯಾಗಿ ನೋಡ್ತಾರೆ, ಬೇರೆ ಬೇರೆಯಾಗಿ ಅಲ್ಪ ಪ್ರಮಾಣದಲ್ಲಿ ನೋಡ್ತೇವೆ. ಏಕತೆ ಇಲ್ಲ, ನಾವು ಐಕ್ಯ ಇಲ್ಲ, ಒಂದೇ, ನಾವೆಲ್ಲ ಒಂದೇ, ಪ್ರಪಂಚ ಒಂದೇ ಅಂತ ನಾವು ತಿಳ್ಕೊಂಡಿಲ್ಲ. ಎಲ್ಲಾನು ಬಿಡಿ ಬಿಡಿಯಾಗಿ ನಮಗೆ ಏನ್ ಅನುಕೂಲನೋ ನಮ್ಮ ಮೂಗಿನ ನೇರವಾಗಿ ನಾವು ನೋಡ್ತೀವಿ, ನಮಗೆ ಏನ್ ಬೇಕು ಅಷ್ಟನ್ನೇ ನಾವು ನೋಡ್ತೀವಿ. ಆದ್ದರಿಂದ ಈ ಅಸಂತೋಷ ಒಂದು ರೀತಿಯಲ್ಲಿ ನಿಜವಲ್ಲ, ಏಕೆಂದ್ರೆ ಇದು ಅಶಾಶ್ವತ ಮತ್ತು ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂದುತ್ತಿರುತ್ತದೆ. ತಮ್ಮ ತಪ್ಪು ಗ್ರಹಿಕೆಯಿಂದ ಬದಲಾಗುವ ಚಿತ್ರಣವನ್ನು ಹಿಡಿದಿಡಲು ಪ್ರಯತ್ನಿಸಿ ಭ್ರಮೆಗೊಳಗಾಗುತ್ತಾನೆ. ಒಂದು ಮೊಗ್ಗು ಸುಂದರವಾಗಿ ಹೂವಾಗಿ ಉದುರಿ ಹೋಗುತ್ತದೆ. ಒಂದು ಅರಳಿದ ಹೂವಿನಂತೆ ಚೆಲುವಿನಿಂದ ಕೂಡಿದ ಯೌವನವು ಮುಪ್ಪಿನಾವಸ್ಥೆಯಲ್ಲಿ ಕ್ಷಯಿಸಿ ಸಾವಿನಲ್ಲಿ ಮರೆಯಾಗುತ್ತದೆ. ಇದು ನಿಜ. ಇದನ್ನ ನಾವು ಅರಿತುಕೊಂಡಾಗ, ನಿಸ್ವಾರ್ಥಿಗಳಾದಾಗ, ಭ್ರಾತೃತ್ವ ಬಂದಾಗ ಅಲ್ಲಿ ಸಂತೋಷ ಉಂಟಾಗ್ತದೆ. ಎಲ್ಲಿ ಸ್ವಾರ್ಥ ಇರ್ತದೋ ಅಲ್ಲಿ ಅಸಂತೋಷ ಇರ್ತದೆ. ಹುಟ್ಟು, ವಿಕಾಸ ಮತ್ತು ನಾಶ ಹೊಂದುವ ಈ ಚಕ್ರವು ವಿವೇಚನೆಯುಳ್ಳ ದೃಷ್ಟಿಗೆ ಸಂತೋಷವೆನಿಸುತ್ತದೆ. ಆದರೆ ಯಾರು ಇದನ್ನು ಹಿಡಿದಿಟ್ಟುಕೊಳ್ಳುವ, ಸಂಗ್ರಹಿಸುವ ಆಸೆ ಹೊಂದಿರುವವರೋ ಅಂತವರಿಗೆ ಈ ಅಶಾಶ್ವತೆಯ ನೋವು ಮತ್ತು ದುಃಖವನ್ನುಂಟು ಮಾಡುತ್ತದೆ. ಅಂದ್ರೆ ಇಲ್ಲಿ ಸ್ವಾರ್ಥ, ನನಗೇ ಬೇಕು, ಜಾಸ್ತಿ ಬೇಕು, ಎಲ್ಲ ನನಗೇ ಬೇಕು, ಅದು ಬಂದಾಗ ಅದನ್ನ ನಾವು ಈ ಕೂಡಿಟ್ಟಿರೋದ್ರಿಂದ ನಾವು ಸಂತೋಷ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವತ್ತು ನಾವು ಕೈಯಿಂದ ಕೊಟ್ಟಾಗ ಅಲ್ಲಿ ನಾವು ಸಂತೋಷ ಪಡೆಯಬಹುದೇ ಹೊರತು ನಾವು ಸಂಪಾದಿಸಿದಾಗ ಸಂತೋಷ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಲಿಮಿಟ್ ಇಲ್ಲ. ಒಂದು ತಗೊಂಡ್ರೆ ಇನ್ನೊಂದು, ಒಂದು ಸೈಟ್ ತಗೊಂಡ್ರೆ ಇನ್ನೊಂದು ಸೈಟ್ ಬೇಕು, 2 ಸೈಟ್ ತಗೊಂಡ್ರೆ ಇನ್ನು ದೊಡ್ಡ ಸೈಟ್ ಬೇಕು, ಹಣ ಬಂದ್ರೆ ಇನ್ನಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಇನ್ನೂ ಬೇಕು. ಅದು ಕೊಡೋದ್ರಲ್ಲಿ ನಾವು ಸಂತೋಷ ಸಿಗ್ತದೆ, ನಾವು ಬಿಡಿಸ್ಕೊಡೋದ್ರಲ್ಲಿ ಸಂತೋಷ ಸಿಗೋದಿಲ್ಲ. ನಾವು ದಾನ ಮಾಡಿದಾಗ,
ಯಾರಿಗಾದ್ರೂ ಉಪಕಾರ ಮಾಡಿದಾಗ ಅಲ್ಲಿ ನಾವು ಸಂತೋಷನ ಕಂಡುಕೊಳ್ಬಹುದು. ಆದ್ದರಿಂದ ಜ್ಞಾನಿಗಳು ಉಪದೇಶಿಸುವುದೇನೆಂದರೆ ಆಸೆಯ ಬದಲು ನಿರಾಕರಣೆ ಮತ್ತು ನಿಸ್ವಾರ್ಥಗಳು, ನಿರಾಕರಣೆ, ಡಿಟ್ಯಾಚ್ಮೆಂಟ್, ಅಟ್ಯಾಚ್ಮೆಂಟ್ ಟು ಡಿಟ್ಯಾಚ್ಮೆಂಟ್ ಮತ್ತು ನಿಸ್ವಾರ್ಥಗಳು ಸಂಯಮ ಮತ್ತು ಆನಂದದ ಬಾಗಿಲನ್ನು ತೆರೆಯುತ್ತವೆ. ಸಂತೋಷವೆನ್ನುವುದು ನಕಾರಾತ್ಮಕ ಅಥವಾ ನಿಷ್ಕ್ರಿಯ ಸ್ಥಿತಿಯಲ್ಲ, ಆದರೆ ಅದು ಯಾವುದಕ್ಕೂ ಅಂಟಿಕೊಳ್ಳದ ಪ್ರಜ್ಞೆಯಾಗಿದ್ದು ಪರಿಶುದ್ಧವಾಗಿರುತ್ತದೆ. ಮನುಷ್ಯನ ಮೂಲಭೂತ ಸ್ವಭಾವವೇ ಸಂತೋಷವಾಗಿದೆ. ಅದು ಅವನಿಗೆ ಸ್ವಜ್ಞಾನ ಮತ್ತು ಸ್ವಾತಂತ್ರ್ಯವನ್ನು ಅನುಗ್ರಹಿಸಿದೆ. ಯಾರು ತನ್ನ ಇಚ್ಛೆ ಮತ್ತು ಕ್ರಿಯೆಯಿಂದ ಸಂತೋಷದ ಮೇಲೆ ಮುಸುಕನ್ನು ಹಾಕಿಕೊಳ್ಳುತ್ತಾರೋ ಅವರು ಕತ್ತಲೆಯಲ್ಲಿ ಜೀವಿಸುತ್ತಾರೆ. ನೋಡಿ, ಮನುಷ್ಯ ಮೂಲತಃ ಸಂತೋಷನೇ, ಆದರೆ ಈ ಮಾಯಾ ಲೋಕ, ಮಾಯಾ ಪರದೆ ಯಾರು ಹೊತ್ಕೊಳ್ತಾರೋ ಅವ್ರಿಗೆ ಆ ಸಂತೋಷ ಸಿಗೋದಿಲ್ಲ. ಅದನ್ನ ಪಕ್ಕಕ್ಕೆ ಸರಿಸಿದಾಗ ಮಾತ್ರ ಅದರ ನಿಜ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಉದಾಹರಣೆಗಳು ಕೊಡ್ತಾ ಮುಂದುವರಿಸ್ತಾರೆ. ಧೂಳಿನಿಂದ ತುಂಬಿದ ಕಿಟಕಿಯ ಬಾಗಿಲು ಸೂರ್ಯನ ಪ್ರಕಾಶವನ್ನು ಪೂರ್ತಿಯಾಗಿ ಕೋಣೆಯೊಳಕ್ಕೆ ಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ. ಇದರ ಜೊತೆಗೆ ಬಾಗಿಲು ಮತ್ತು ಕಿಟಕಿಗಳನ್ನು ಪರದೆಯಿಂದ ಮುಚ್ಚಿದರೆ ಕೋಣೆಯಲ್ಲಿ ಕತ್ತಲು ಕವಿಯುತ್ತದೆ. ಇನ್ನೇನಾಗ್ತದೆ? ಈ ಪರದೆಗಳನ್ನು ಸರಿಸುವುದು ಮತ್ತು ಕಿಟಕಿಯ ಬಾಗಿಲುಗಳನ್ನು ಸ್ವಚ್ಛಗೊಳಿಸುವುದು ನಮ್ಮ ಶಕ್ತಿಯನ್ನು ಅವಲಂಬಿಸಿದೆ. ಈ ಬೋಧನೆಗಳು ಇನ್ನೂ ಮುಂದೆ ಹೋಗಿ ನಾವು ಸೂರ್ಯನಿಗೆ ಸಮಾನರು, ಆದ್ದರಿಂದ ಅಸ್ತಿತ್ವದಲ್ಲಿ ನಾವು ನಿರಂತರ ಸಂತೋಷವನ್ನು ಹೊಂದಿದವರು ಎಂದು ಸಾರುತ್ತವೆ. ಆದ್ದರಿಂದ ನಿಜವಾಗಿಯೂ ಇದು ಸೀಮಿತ ಸಂತೋಷ ಮತ್ತು ನೋವುಗಳ ಮಧ್ಯೆ ಇರುವ ಅಸೀಮಿತವಾದ ಸಂತೋಷ ಮತ್ತು ಆನಂದವಾಗಿದೆ. ಆತ್ಮವು ಸಮಗ್ರತೆ ಮತ್ತು ಪರಿಪೂರ್ಣತ್ವವನ್ನು ಹೊಂದಿದ್ದರಿಂದ ಅದು ಆನಂದಮಯವಾಗಿದೆ. ನಮ್ಮ ಆತ್ಮ ಸಮಗ್ರತೆ ಮತ್ತು ಪರಿಪೂರ್ಣತ್ವವನ್ನು ಹೊಂದಿದೆ, ಆದ್ದರಿಂದ ಅದು ಆನಂದವಾಗಿದೆ. ಆದರೆ ಮನಸ್ಸು ಅವೆರಡೂ ಇಲ್ಲ, ಆದ್ದರಿಂದ ದುಃಖ. ಉಪನಿಷತ್ತು ಹೀಗೆ ಹೇಳ್ತದೆ, ಬೃಹತ್ ಮತ್ತು ಸೀಮಾತೀತವಾದದ್ದು ಪರಮಾನಂದ, ಆದರೆ ಅಲ್ಪವಾದದ್ದು ಮತ್ತು ಸೀಮಿತವಾದದ್ದು ಪರಮಾನಂದವಲ್ಲ. ಯಾವುದು ಅಲ್ಪವೋ ಅದನ್ನು ಅತ್ಯಾಸೆಯಿಂದ ಹೊಂದಿ ಅದೇ ಬೃಹತ್ ಎಂದು ಭಾವಿಸುತ್ತೇವೆ ಮತ್ತು ಈ ಅತ್ಯಾಸೆಯೇ ದುಃಖದ ಮೂಲವಾಗಿದೆ. ಭಗವಾನ್ ಬುದ್ಧರು ಅವತ್ತೇಳಿದ್ರು, ಅತ್ಯಾಸೆ, ಆಸೆಯೇ ದುಃಖಕ್ಕೆ ಮೂಲ. ಈ ಸಂತೋಷವು ನಾಮರೂಪಗಳಿಗೆ ಅತೀತವಾದುದು ಮತ್ತು ಸಮಯ ಮತ್ತು ಸ್ಥಳಗಳ ಮೇರೆ ಮೀರಿದ್ದು ಎಂದು ಜ್ಞಾನಿಗಳು ಹೇಳುತ್ತಾರೆ. ಅದನ್ನು ನಾವು ಮಿತಗೊಳಿಸಿ ಪಡೆಯಲು ಬಯಸಿದ ತಕ್ಷಣ ಅದು ಮಾಯವಾಗಿ ಅದರ ಸ್ಥಾನದಲ್ಲಿ ನೋವು ಆವರಿಸುತ್ತದೆ. ಓಡುವ ಮೋಡಗಳು ತಮ್ಮ ನೆರಳನ್ನು ಭೂಮಿಯ ಮೇಲೆ ಚೆಲ್ಲಬಲ್ಲವೇ ಹೊರತು ಅವುಗಳ ಮೇಲಿರುವ ಆಕಾಶವನ್ನು ಮುಟ್ಟಲಾರವು. ಸಂತೋಷವು ಹುಡುಕಿದರೆ ಸಿಗುವಂತಹುದಲ್ಲ. ಇಲ್ಲೇ ದುಡ್ಡು ಕೊಟ್ರೆ ಕೊಂಡ್ಕೊಳ್ಳೋ ಅಂತ ವಸ್ತು ಅಲ್ಲ ಅದು. ಅದು ಮಾರಾಟಕ್ಕಿಲ್ಲ, ಅದನ್ನು ನಾವೇ ಪಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಾವು ಕೃಷಿ ಮಾಡಬೇಕಾಗ್ತದೆ, ಕಷ್ಟ ಬೆಳಿಬೇಕಾಗ್ತದೆ, ನಿಜವನ್ನು ಅರ್ಥಕೊಳ್ಳಬೇಕಾಗ್ತದೆ. ಯಾವಾಗ ಹುಡುಕಾಟವನ್ನು ಚೈತನ್ಯಕ್ಕೆ ಮತ್ತು ಸಂತೋಷವನ್ನು ಆನಂದದ ಸನ್ನಿಧಾನಕ್ಕೆ ಅರ್ಪಿಸಿಕೊಂಡಾಗ ಅದು ತನ್ನಷ್ಟಕ್ಕೆ ತಾನೇ ಪ್ರಕಟಗೊಂಡು ನಮ್ಮ ಇಡೀ ಅಸ್ತಿತ್ವವನ್ನು ಆವರಿಸುತ್ತದೆ. ಅರ್ಪಣೆ ಎಂದರೆ ಕ್ಷಣ ಕ್ಷಣಕ್ಕೂ ವರ್ತಮಾನದಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದೆ, ಭೂತಕಾಲ ನೆನಪಿಲ್ಲದೆ, ಎಲ್ಲವನ್ನೂ ನೋಡುವ ಅಥವಾ ಭವಿಷ್ಯತ್ ಕಾಲದ ನಿರೀಕ್ಷೆಗಳು ಮತ್ತು ಭಯವಿಲ್ಲದೆ ಜೀವಿಸುವುದಾಗಿದೆ. ಜೆ.ಕೆ. ಅವರು ಹೇಳ್ತಾರಲ್ಲ, ಲಿವ್ ಇನ್ ದ ಪ್ರೆಸೆಂಟ್. ಆಗಿದ್ದ ಆಗೋಯ್ತು, ಅದನ್ನ ಚಿಂತಿಸಿ ಪ್ರಯೋಜನ ಇಲ್ಲ. ಬರೀ ಚಿಂತನೆಯಲ್ಲೇ ನಾವು ಕಳಿತೀವಿ. ಏನೋ ಒಂದು ಆಗ್ತದೆ ಘಟನೆ, ಅದನ್ನ ಮತ್ತೆ ನಾವು ಸರಿಪಡಿಸೋದಕ್ಕೆ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ನಡೆದೋಗಿದೆ.
ಅದರ ಬಗ್ಗೆ ಚಿಂತಿಸಿ ಏನ್ ಪ್ರಯೋಜನ? ಏನೂ ಇಲ್ಲ. ನಮ್ಮ ವೇಳೆ ವ್ಯಯವಾಗ್ತದೆ. ಹಾಗೆ ಮುಂದೆ ಬರೋದು ಬಂದೇ ಬರ್ತದೆ. ನಾವು ಕರ್ಮ ಥಿಯರಿಯನ್ನ ತಿಳ್ಕೊಂಡಾಗ ಏನು ಯಾವಾಗ ಬರಬೇಕೋ ಅದು ಬಂದೇ ಬರ್ತದೆ. ನಾವು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಬಂದಿದ್ದನ್ನು ಸ್ವೀಕರಿಸೋದಕ್ಕೆ ನಾವು ತಯಾರಾಗಿರ್ಬೇಕು, ಎದುರಿಸೋದಕ್ಕೆ ನಾವು ರೆಡಿ ಆಗಿರ್ಬೇಕು. ಈಗ ಲಿವ್ ಇನ್ ದ ಪ್ರೆಸೆಂಟ್ ಇದ್ದಾಗ ಮಾತ್ರ ನಾವು ಸಂತೋಷನ ಪಡ್ಕೋಬಹುದು. ನಾವು ಹಿಂದಿಂದನ್ನು ಮುಂದಿಂದನ್ನು ಚಿಂತೆ ಮಾಡ್ತಾ ಇದ್ರೆ ಅಲ್ಲಿ ಸಂತೋಷಕ್ಕೆ ದಾರಿನೇ ಇಲ್ಲ, ಸಿಕ್ಕೋದೇ ಇಲ್ಲ. ಅದು ಬರೀ ಚಿಂತನೆಯಲ್ಲೇ ಕಾಡ್ತೇವೆ ನಾವು. ಮುಂದೆ ನನಗೇನಾಗ್ತದೋ, ಹಿಂದೆ ಹಿಂಗಾಯ್ತು, ಮುಂದೆ ಏನಾಗ್ತದೋ. ಈಗಿನ ಮೂಲ್ಯ ಒಂದು ವೇಳೆಯನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಈಗಿರೋ ವೇಳೆ ಅದರ ಬಗ್ಗೆ ನಮಗೆ ಚಿಂತೆನೇ ಇಲ್ಲ. ಹಿಂದಿಂದು ಮುಂದಿಂದು ಇದರಲ್ಲೇ ನಮ್ಮ ಜೀವನ ಕಳೆದೋಗ್ತದೆ. ಯಾವಾಗ ನಮ್ಮ ಮನಸ್ಸು ನಿಸ್ವಾರ್ಥ ಮತ್ತು ಸ್ವತಂತ್ರವಾಗಿರುತ್ತದೆಯೋ ಸಹಜವಾಗಿ ಯಾವ ಪ್ರಯತ್ನವೂ ಇಲ್ಲದೆ ಸಂತೋಷವು ಚಿಮ್ಮುತ್ತದೆ. ಎಕಾರ್ಟ್ ಅವರು ಹೇಳುವಂತೆ ಆತ್ಮನಲ್ಲಿ ಚೈತನ್ಯವಿದೆ, ಸಮಯ ಮತ್ತು ಸಂಬಂಧಗಳಿಗೆ ಅತೀತವಾಗಿದೆ, ಆತ್ಮನಿಂದ ಸದಾ ಹೊರಬಂದು ಆತ್ಮನಲ್ಲಿಯೇ ಲೀನವಾಗಿದೆ. ಇದು ಸಂಪೂರ್ಣ ಪಾರಮಾರ್ಥಿಕ. ಈ ತತ್ವದಲ್ಲಿ ಪರಮಾತ್ಮನ ಅಸ್ತಿತ್ವವಿದೆ. ಅದು ತನ್ನ ಸ್ವಯಂಭೂ ಸ್ಥಿತಿಯಲ್ಲಿದ್ದು ಸಂತೋಷ ಮತ್ತು ವೈಭವದಲ್ಲಿ ಹೂವಿನಂತೆ ಅರಳುತ್ತದೆ. ಮುಂದಿನ ಅಧ್ಯಾಯ 27ನೇ ಅಧ್ಯಾಯ. ಸಣ್ಣದನ್ನು ಅಲಕ್ಷಿಸಬೇಡಿ. ಚಿಕ್ಕದು ಅಂತ ಯಾವುದನ್ನು ನಾವು ತಿರಸ್ಕರಿಸುವಂಗಿಲ್ಲ, ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಇದರ ಬಗ್ಗೆ ನಾವು ಹೇಳಬೇಕು ಅಂದ್ರೆ, ನನಗೆ ಚಿಕ್ಕದು ಅನಿಸಿದ್ದು ಬೇರೆಯವರಿಗೆ ದೊಡ್ಡದಾಗಿರ್ತದೆ, ಬೇರೆಯವರಿಗೆ ದೊಡ್ಡದಾಗಿರೋದು ನನಗೆ ಚಿಕ್ಕದು ಅನ್ನಿಸ್ತದೆ. ಅವರವರ ಮನಸ್ಸಿಗೆ ಸಂಬಂಧಪಟ್ಟಿದ್ದದು ಯಾವ ಚಿಕ್ಕದು ಯಾವುದು ದೊಡ್ಡದು ಅಂತ. ಹಾಗೆ ನಾವು ಡಿಸೈಡ್ ಮಾಡೋದು ಬರೋದಿಲ್ಲ ಯಾವ ಚಿಕ್ಕದು ಅಂತ, ನೆಗ್ಲೆಕ್ಟ್ ಮಾಡೋದಕ್ಕೂ ಬರೋದಿಲ್ಲ. ನೋಡೋಣ, ನಮ್ಮ ಜೀವನದಲ್ಲಿ ಸಣ್ಣದು ಎನ್ನುವುದು ಬರೀ ಮಹತ್ವದ್ದಲ್ಲ, ಅದು ತುಂಬಾ ಮಹತ್ವದ್ದು. ಆದರೆ ನಾವು ಅದು ಸಣ್ಣದು ಎಂದು ನಿರ್ಲಕ್ಷಿಸುತ್ತೇವೆ. ಉದಾಹರಣೆ ಕೊಡ್ತಾ, ಸಾಮಾನ್ಯವಾಗಿ ಸಣ್ಣ ಮಕ್ಕಳನ್ನು ಅಲಕ್ಷಿಸುತ್ತೇವೆ. ಮಹತ್ವದ ಕೆಲಸವನ್ನು ಮಾಡುವಾಗ ಅಥವಾ ಗಂಭೀರವಾದ ಮಾತುಕತೆಗಳಲ್ಲಿ ತೊಡಗಿದಾಗ ಅವು ತೊಂದರೆ ಉಂಟು ಮಾಡುತ್ತವೆ ಎಂದು ಮಕ್ಕಳನ್ನು ಗದರಿಸುತ್ತೇವೆ. ಮಹತ್ವದ ಕೆಲಸವೆಂದರೆ ನಮ್ಮ ಸ್ವಪ್ರತಿಷ್ಠೆಯ ದ್ಯೋತಕ ಮತ್ತು ಗಂಭೀರವಾದ ಚರ್ಚೆ ಎಂದರೆ ಕಾಡು ಹರಟೆಯಾಗಿರುತ್ತದೆ. ಇಲ್ಲಿ ನನಗೆ ಡ್ಯಾನಿಶ್, ಇಲ್ಲಿ ಇವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಡ್ಯಾನಿಶ್ ಕಥೆಗಾರನ ಹ್ಯಾನ್ಸ್ ಕ್ರಿಶ್ಚಿಯನ್ ಆಂಡರ್ಸನ್ ರವರು ಬರೆದ ಕುರೂಪಿ ಬಾತುಮರಿಯ ಕಥೆ ನೆನಪಾಗುತ್ತದೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ಅವರು, ಹಂಸ ಪಕ್ಷಿಯ ಮೊಟ್ಟೆಯು ಹೇಗೋ ಬಾತುಕೋಳಿಗಳ ಮೊಟ್ಟೆಯೊಂದಿಗೆ ಸೇರಿಬಿಟ್ಟಿತು ಮತ್ತು ಅದನ್ನು ತಾಯಿ ಬಾತುಕೋಳಿ ಕಾವು ಕೊಟ್ಟು ಮರಿ ಮಾಡಿತು. ಯಾವಾಗ ಈ ಹಂಸದ ಮರಿಯು ಮೊಟ್ಟೆಯಿಂದ ಹೊರಬಂದು ಇತರರೊಂದಿಗೆ ಬೆಳೆಯಲು ಪ್ರಾರಂಭಿಸಿತೋ ಅದು ಬಾತುಮರಿಗಿಂತ ವಿಭಿನ್ನವಾಗಿ ತೋರಿತು. ಏಕೆಂದರೆ ಅದಕ್ಕೆ ಬಾತುಕೋಳಿಗಳ ಯಾವ ಲಕ್ಷಣಗಳೂ ಇರಲಿಲ್ಲ. ಅದರ ಉದ್ದ ಕುತ್ತಿಗೆಯಿಂದಾಗಿ ಮತ್ತು ಅದು ಇತರೆ ಬಾತುಮರಿಗಳಂತೆ ಕ್ವಾಕ್ ಕ್ವಾಕ್ ಅನ್ನುವ ಧ್ವನಿ ಹೊರಡಿಸದ ಕಾರಣ ಅದನ್ನು ಕೀಳಾಗಿ ಕಾಣಲು ಪ್ರಾರಂಭವಾಯಿತು. ಒಂದು ದಿನ ಅದು ವಿವೇಕಯುತವಾದ ಏನನ್ನೂ ಹೇಳಲು ಪ್ರಯತ್ನಿಸಿದಾಗ ಜಾಣ ವ್ಯಕ್ತಿಗಳು ಮಾತನಾಡುವಾಗ ನಿನ್ನ ಅಭಿಪ್ರಾಯಗಳನ್ನು ಹೇಳಬೇಡ ಎಂದು ಹತ್ತಿಕ್ಕಲಾಯಿತು. ಇದೇ ಕತೆ ನಮ್ಮ ಕೋಗಿಲೆ ಕಾಗೆ ಅದರಲ್ಲೂ ಬರ್ತದೆ. ಕೋಗಿಲೆಗೆ ತನ್ನ ಕಾವು ಕೊಡೋದಕ್ಕಾಗೋದಿಲ್ಲ, ಅದು ಕಾಗೆ ಮೊಟ್ಟೆಯಲ್ಲಿ ಇಟ್ಟು ಕೋಗಿಲೆ ಆಗಿ ಅದು ಹಾರ್ಕೊಂಡು ಹೋಗ್ತದೆ ಜನ್ಮ ಬಂದ್ಮೇಲೆ. ಹಿರಿಯರು ಕೆಲವು ಸಲ ಹುಡುಗಾಟಿಕೆ ಎಂದು ದೂಷಿಸಿದಾಗ ನಿಜವಾಗಿಯೂ ಹಿರಿಯರಿಗಿಂತಲೂ ಹೆಚ್ಚು ವಿವೇಕಯುತವಾಗಿ ಮಾತನಾಡುವ ಮಕ್ಕಳನ್ನು ಅವರು ಅವಮಾನಿಸಿದಂತಾಗುತ್ತದೆ. ಯಾರನ್ನು ಕೀಳಾಗಿ ನಾವು ನೋಡಬಾರದು. ಅವರಲ್ಲಿ ಏನು ಹುದುಗಿದೆಯೋ, ಯಾವ ಹೊತ್ತದಲ್ಲಿ ಯಾವ ಆವಿದೆಯೋ ಅದನ್ನು ನಾವು ಯಾರನ್ನು ಕೀಳಾಗಿ ಕಾಣಬಾರದು ಅಂತ.
ಈ ಸಣ್ಣ ಮಕ್ಕಳಿಂದ ನಾವು ಕಲಿಯಬೇಕಾದದ್ದು ಸಾಕಷ್ಟಿದೆ. ಹೌದು, ಬರೀ ವಯಸ್ಸಿನಲ್ಲಿ ನಾವು ದೊಡ್ಡವರಾದಕ್ಕೆ ಮಾತ್ರಕ್ಕೆ ನಮ್ಮ ಚಿಕ್ಕವರಿಂದ ನಾವು ಕಲಿಬೇಕಾದದ್ದು ಏನು ಇಲ್ಲ ಅಂತ ನಾವು ತಿಳ್ಕೊಂಡಾಗ ಅದೇ ಅಹಂ ಅಂತ ಬರ್ತದೆ ನಮ್ಮಲ್ಲಿ. ನಾನ್ ದೊಡ್ಡವ, ನಾನ್ ತಿಳಿದವ, ನಾನು ಹಿರಿಯ. ಹಿರಿಯ ಯಾವುದ್ರಲ್ಲಿ? ವಯಸ್ಸಲ್ಲ, ವಯಸ್ಸು ಲೆಕ್ಕಕ್ಕೆ ಬರೋದಿಲ್ಲ. ನಿನಗಿಂತ ಚಿಕ್ಕವನು ನಿನಗಿಂತ ಬುದ್ಧಿಶಾಲಿ ಆಗಿರ್ಬೋದು, ಅವನಲ್ಲೂ ನಾವು ಪ್ರತಿಯೊಂದನ್ನು ಕಲಿಯಬೇಕಾಗಿರೋದಿರ್ತದೆ, ಎಲ್ಲರಿಂದಲೂ ಕಲಿಯಬೇಕಾಗಿರ್ತದೆ. ಅದನ್ನ ನಾವು ನೋಡ್ಕೊಳ್ಬೇಕು, ನಾವು ರೂಢಿಸ್ಕೊಳ್ಬೇಕು. ಅವರ ಸರಳ ಮನಸ್ಸು, ಜೀವನದಲ್ಲಿ ಪ್ರತಿಕ್ಷಣವೂ ಕಲಿಯುವ ಕುತೂಹಲ, ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಅವರ ಪರಿಶುದ್ಧವಾದ ಹೃದಯ. ಮಕ್ಕಳು, ಅವ್ರದ್ದು ಹೃದಯ ಪರಿಶುದ್ಧವಾಗಿರ್ತದೆ. ಆಟವಾಡುವಾಗ ಅವರು ಜಗಳವಾಡಬಹುದು, ಆದರೆ ಇನ್ನೊಂದು ಕ್ಷಣದಲ್ಲಿ ಅವರು ಕೋಪದಿಂದ ಅಥವಾ ಯಾವುದೇ ವೈಷಮ್ಯ ಅಥವಾ ತಕರಾರಿನಿಂದ ಸಂಪೂರ್ಣವಾಗಿ ಹೊರಬರುತ್ತಾರೆ. ಆದರೆ ಹಿರಿಯರಾದ ನಾವು ಇವೆಲ್ಲವುಗಳನ್ನು ದೀರ್ಘಕಾಲದವರೆಗೆ ಪೋಷಿಸಿಕೊಂಡು ಬರುತ್ತೇವೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದ್ದು, ಸಣ್ಣ ಮಕ್ಕಳು ಸಹಿಸಿಕೊಳ್ಳುತ್ತಾರೆ, ಅವರನ್ನು ನನ್ನ ಹತ್ತಿರ ಬರಲು ಬಿಡಬೇಡಿ, ಅವರಲ್ಲಿಯೇ ಸ್ವರ್ಗದ ಸಾಮ್ರಾಜ್ಯವಿದೆ. ಇದೆಲ್ಲ ನಮ್ಮ ಅನುಭವಕ್ಕೆ ಬಂದಿದೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಆಟ ಆಡುವಾಗ ಜಗಳವಾಡ್ತೀವಿ, ಅದೇ ತಕ್ಷಣ ಮರ್ತೋಗ್ಬಿಡ್ತೀವಿ, ಒಂದಾಗ್ತೀವಿ. ಆದರೆ ವಯಸ್ಸು ಬಂದಂಗೆಲ್ಲ ಯಾವುದೋ ಒಂದು ಕ್ಷುಲ್ಲಕ ವಿಷಯಕ್ಕಾಗಿ ಒಂದು ಜಗಳವಾದಾಗ ಜೀವನ ಪರ್ಯಂತ ಅದನ್ನ ನಾವು ಇಟ್ಕೊಂಡೇ ಬರ್ತೀವಿ. ಭವಿಷ್ಯ ಅವ್ರು ನೋಡಿದ ತಕ್ಷಣ ನಮ್ಗೆ ಏನೋ ಒಂಥರ ಮಾತಾಡೋದೇ ಇಲ್ಲ, ಲೈಫ್ ಲಾಂಗ್ ಮಾತಾಡಿರೋದಿಲ್ಲ. ಆ ಕಾರಣಕ್ಕೆ ನಾವು ಆ ಘಟನೆಗೆ ನಾವು ಕಾರಣ ಹುಡುಕೊಂಡೋದಾಗ ಆ ಕಾರಣ ಕ್ಷುಲ್ಲಕವಾಗಿರ್ತದೆ, ಯಾವುದೋ ಚಿಕ್ಕ ಕಾರಣ. ಅದಕ್ಕೆ ನೆಗ್ಲೆಕ್ಟ್ ಮಾಡಬೇಕಾಗಿರ್ತಂತ ಕಾರಣಕ್ಕೆ ನಾವು ಜೀವನ ಪರ್ಯಂತ ಅವರಲ್ಲಿ ವಯೋಮನುಷ್ಯ ಬೆಳೆಸ್ಕೊಳ್ತೀವಿ. ಇದು ಡಿಫರೆನ್ಸ್ ಮಕ್ಕಳಿಗೂ ದೊಡ್ಡವರಿಗೂ. ಈ ಸಣ್ಣದನ್ನು ಬೇರೊಂದು ದೃಷ್ಟಿಕೋನದಿಂದ ನೋಡುವುದಾದರೆ, ಈ ಜಗತ್ತಿನಲ್ಲಿ ಅತಿ ಸಣ್ಣ ವಸ್ತುಗಳು ನಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಅಗಾಧವಾದ ವ್ಯತ್ಯಾಸವನ್ನು ತರುತ್ತವೆ. ಇದಕ್ಕೆ ಕಾರಣವೆಂದರೆ, ಈ ಸಣ್ಣ ವಸ್ತುಗಳು ನಿಜವಾಗಿಯೂ ನಮ್ಮ ವಿಚಾರಶೀಲತೆ ಮತ್ತು ಇತರರ ಬಗ್ಗೆ ನಾವು ಹೊಂದಿರುವ ಕಾಳಜಿಗಳ ಗುರುತಾಗಿರುತ್ತದೆ. ನಮ್ಮ ಮನೆಗೆ ಬಂದಿರುವ ಅತಿಥಿ ಇಷ್ಟಪಡುವ ಹೂವು, ಮೆಚ್ಚುಗೆ ಸೂಚಿಸಿದ ಅದರ ಬಣ್ಣ, ಅಥವಾ ನಾವು ನೀಡಿದ ಅವರ ಇಷ್ಟದ ಅಡುಗೆ, ನಾವು ತೋರುವ ಈ ಎಲ್ಲ ಆಸಕ್ತಿ ಮತ್ತು ಕಾಳಜಿಗಳು ಅತಿಥಿಗಳನ್ನು ಮನೆಗೆ ಬರುವಂತೆ ಮಾಡುತ್ತವೆ. ಇವೆಲ್ಲವೂ ಮಹತ್ವಪೂರ್ಣ ಮತ್ತು ಮೌಲ್ಯಯುತವಾದವುಗಳು, ಏಕೆಂದರೆ ಇವೆಲ್ಲವೂ ನಮ್ಮ ನಿಸ್ವಾರ್ಥತೆಯನ್ನು ತೋರಿಸುತ್ತವೆ. ಜೀವನದ ಆಳವಾದ ದೃಷ್ಟಿಕೋನದೆಡೆಗೆ ಸಾಗಿದರೆ, ಅಂದರೆ ಸ್ವಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರದಂತಹ ವಿಷಯಗಳಲ್ಲಿಯೂ ಈ ಸಣ್ಣವು ಸಹ ಮಹತ್ವದ ಪಾತ್ರವನ್ನು ವಹಿಸುತ್ತವೆ, ಅಥವಾ ಅವುಗಳ ಇಲ್ಲದಿರುವಿಕೆಯು ನಮ್ಮನ್ನು ಹಿಂದಕ್ಕೆ ಸೆಳೆಯುತ್ತದೆ. ಈ ಸಂಬಂಧವಾಗಿ ಮೇಡಮ್ ಬ್ಲಾವಟ್ಸ್ಕಿ ಅವರು ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನೆಂದರೆ, ಮಣ್ಣಿನಿಂದ ಹೊಲಸಾದ ಏಣಿಯ ಅತಿ ಕೆಳಗಿನ ಮೆಟ್ಟಲಿನ ಮೇಲೆ ಹೆಜ್ಜೆ ಇಡುವಾಗ ಎಚ್ಚರಿಕೆಯಿಂದಿರು. ಕೆಸರಿನಿಂದ ಕೂಡಿದ ಪಾದವನ್ನು ಮೆಟ್ಟಲಿನ ಮೇಲೆ ಇಡಲು ಧೈರ್ಯ ಮಾಡಿದವನಿಗೆ ಕಷ್ಟಗಳು ತಪ್ಪಿದ್ದಲ್ಲ. ಈ ಕೊಳಕು ಮಣ್ಣು ಒಣಗುತ್ತದೆ ಮತ್ತು ಜಿಗುಟಾಗುತ್ತದೆ. ಯಾವ ರೀತಿ ಒಂದು ಪಕ್ಷಿಯು ಕಪಟ ಹೂವಿನ ಜಿಗುಟಾದ ರಸದಲ್ಲಿ ಸಿಕ್ಕಿಕೊಳ್ಳುತ್ತದೆಯೋ, ಅದರಂತೆ ಅವನ ಪಾದವು ಆ ಮೆಟ್ಟಿಲಿಗೆ ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ. ಅವನು ಮುಂದುವರಿಯುವುದರಿಂದ ವಂಚಿತನಾಗಿ ಅಲ್ಲಿಯೇ ನಿಲ್ಲುತ್ತಾನೆ. ಅವನ ದೋಷಗಳು ವ್ಯಕ್ತವಾಗಿ ಅವನನ್ನು ಕೆಳಕ್ಕೆ ತಳ್ಳುತ್ತವೆ. ಅಂದರೆ ಇಲ್ಲಿ ಅಹಂ ಎಷ್ಟೇ ತಿಳಿದವರಾಗಿರ್ಲಿ, ನಾನು ನನಗೆ ಗೊತ್ತಿರೋದು ಅಂತ ಅಹಂ ಅನ್ನೋದು ಕೊನೆಯವರೆಗೂ ಹೋಗಿ ಅಲ್ಲಿಂದ ನಮ್ಮನ್ನು ತಳಪಾತಕ್ಕೆ ಜಾರಿಸ್ತದೆ. ಎಷ್ಟೋ ಕಷ್ಟಪಟ್ಟು ನಾವು ಏನೇನು ಹತ್ತಿರ್ತೀವಿ ಮೇಲೆ ಮೆಟ್ಲವರೆಗೂ, ಅಲ್ಲಿ ನಮ್ಮ ಅಹಂ ಅನ್ನೋದನ್ನ ನಾವು ಹೋಗ್ಲಾಡ್ಸ್ಲಿಲ್ಲ ಅಂತಂದ್ರೆ ಅಲ್ಲಿಂದ ಪಾತಾಳಕ್ಕೆ ನಾವು ಜಾರಿ ಬೀಳ್ತೀವಿ. ಅಹಂ ಅನ್ನೋದು ಅಷ್ಟು ಈಸಿ ಅಲ್ಲ ಹೋಗೋದು. ಪ್ರತಿಯೊಬ್ಬ ಮಾನವನಲ್ಲೂ ಇರ್ತಕ್ಕಂಥ ಒಂದು ಕೆಟ್ಟ ಚಾಳಿ ಅಂದ್ರೆ ಅದೇ ಅಹಂ. ನಾನು ನನ್ನದು ಅನ್ನೋ ಒಂದು ಅಹಂ. ಎಲ್ಲಿಯವರೆಗೆ ಅತಿ ಸಣ್ಣ ದೋಷಗಳು ದೂರ ಮಾಡದೆ ಯಾರು ಅನುಸರಿಸುತ್ತಾರೋ ಅವರು ಹೆಚ್ಚಿನ ಅಪಾಯಕ್ಕೆ ಒಳಗಾಗುತ್ತಾರೆ. ಬಹಳಷ್ಟು ಸಂದರ್ಭಗಳಲ್ಲಿ
ನಮ್ಮ ಗಮನಕ್ಕೆ ಬರದ ಅಥವಾ ನಿರ್ಲಕ್ಷಿಸಿದ ಅತಿ ಸಣ್ಣ ಮುಗ್ಧತೆಯು ನಮ್ಮ ಅಡೆತಡೆಗೆ ಅಥವಾ ಆಳವಾದ ಪ್ರಪಾತಕ್ಕೆ ಬೀಳಲು ಕಾರಣವಾಗುತ್ತದೆ. ಸಾಮಾನ್ಯ ವ್ಯಕ್ತಿಗಳ ಜೀವನದಲ್ಲಿ ಈ ಸಣ್ಣ ನ್ಯೂನ್ಯತೆಯು ಅಂತಹ ಮಹತ್ವದ್ದು ಎಣಿಸಲಿಕ್ಕಿಲ್ಲ. ಆದರೆ ಯಾರು ನೇರ ಮತ್ತು ಸಂಕೀರ್ಣವಾದ ಮಾರ್ಗವನ್ನು ಅನುಸರಿಸುತ್ತಾರೋ ಅವರಿಗೆ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಎಂದರೆ, ಒಂದು ಸಣ್ಣ ಧೂಳಿನ ಕಣವು ಬೈಸಿಕಲ್ನಂತಹ ಸಾಮಾನ್ಯ ಯಂತ್ರದ ಚಲನೆಗೆ ಏನೂ ತೊಂದರೆ ಮಾಡಲಿಕ್ಕಿಲ್ಲ. ಆದ್ರೆ ಕಂಪ್ಯೂಟರ್ ನಂತರ ಸೂಕ್ಷ್ಮ ಯಂತ್ರದ ಚಲನೆಗೆ ಗಂಭೀರವಾದ ಪರಿಣಾಮವನ್ನುಂಟು ಮಾಡುತ್ತದೆ. ಕಂಪ್ಯೂಟರ್ನಲ್ಲಿ ವೈರಸ್ ಬರ್ಬೋದು, ಗಾಳಿನಲ್ಲಿ ಬರ್ತದೆ ವೈರಸ್. ಸೈಕಲ್ಗೆ ಅಡ್ಡಿ ಆಗದೆ ಇರ್ಬೋದು, ಆದ್ರೆ ಕಂಪ್ಯೂಟರ್ಗೆ ಅದು ಅಡ್ಡಿಪಡಿಸಬಹುದು. ಸಾಮಾನ್ಯವಾಗಿ ನಾವು ಒಂದು ಉದ್ದೇಶಕ್ಕಾಗಿ ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡುತ್ತೇವೆ, ನಾವು ಎಷ್ಟು ಶ್ರದ್ಧೆಯುಳ್ಳವರು ಮತ್ತು ಅರ್ಥಪೂರ್ಣವಾಗಿರುವವರು, ನಾವು ಎಷ್ಟು ಸಹಾಯ ಮಾಡುವವರು ಮತ್ತು ಇತರರ ಬಗ್ಗೆ ಆಲೋಚನೆ ಉಳ್ಳವರು, ಕೆಟ್ಟ ಮಾತುಗಳು ಮತ್ತು ಘಟನೆಗಳಿಂದ ಆಘಾತಗೊಂಡರೂ ನಾವು ಎಷ್ಟು ಶಾಂತಿ ಮತ್ತು ನೆಮ್ಮದಿಯಿಂದ ಇರುತ್ತೇವೆ. ಇಂತಹ ನಮ್ಮ ಉತ್ತಮ ಗುಣಗಳ ಬಗ್ಗೆ ಅರಿವು ಉಳ್ಳವರಾಗಿರುತ್ತೇವೆ. ಆದರೆ ಹಲವಾರು ಸಲ ನಮ್ಮಲ್ಲಿ ಉಂಟಾಗುವ ಅಲ್ಪ ಪಾಂಡಿತ್ಯದ ಹೆಗ್ಗಳಿಕೆ ಅಥವಾ ಸಣ್ಣ ಪ್ರಮಾಣದ ಪ್ರಾಮಾಣಿಕತೆಯ ಬೆಳವಣಿಗೆಯ ಬಗ್ಗೆ, ಸ್ವಪ್ರತಿಷ್ಠೆ ಬಗ್ಗೆ ಗಮನಿಸದೆ ಹೋಗುತ್ತೇವೆ. ಸ್ವಪ್ರತಿಷ್ಠೆಯ ಬಗ್ಗೆ ಗಮನಿಸದೆ ಹೋಗ್ತೇವೆ. ಕೆಲವು ಸಲ ಆಸೆ ಅಂಕುರ ಉದಯಿಸುತ್ತದೆ, ಕೆಲವು ಸಲ ಇನ್ನೊಬ್ಬರು ನನ್ನನ್ನು ಹೊಗಳಲಿ ಎನ್ನುವ ಆಸೆ ಉಂಟಾಗುತ್ತದೆ, ಅಥವಾ ಸಣ್ಣ ಪ್ರಮಾಣದ ಕೋಪ ಅಥವಾ ಲಾಲಸೆ ಉಂಟಾಗುತ್ತದೆ. ಎಲ್ಲಿಯವರೆಗೆ ನಾವು ಈ ಅಂಶಗಳನ್ನು ಮತ್ತು ಕಲ್ಮಶಗಳನ್ನು ಗಮನಿಸಿ ಅವುಗಳನ್ನು ಸಂಪೂರ್ಣವಾಗಿ ಕಿತ್ತೆಸೆಯದಿದ್ದರೆ ಎಂದಾದರೂ ಅವು ಆಕ್ರಮಣಕಾರಿಯಾಗಿ ಮೇಲೆದ್ದು ನಮ್ಮನ್ನು ಆವರಿಸಿ ಬಿಡುತ್ತವೆ. ಹಿಂದೂ ಪುರಾಣಗಳಲ್ಲಿ ಅನೇಕ ಸಂತರು ಮತ್ತು ಸದ್ಗುಣ ಮತ್ತು ತ್ಯಾಗಗಳಿಂದ ಉನ್ನತ ಸ್ಥಾನಕ್ಕೇರಿ ಗೌರವ ಹೊಂದಿದ್ದರು ಅತಿ ಸಣ್ಣ ತಪ್ಪಿನಿಂದಾಗಿ ಕೆಳಕ್ಕೆ ಬಿದ್ದು ತಮ್ಮನ್ನು ಗೌರವಿಸುವ ಭಕ್ತರಿಗೆ ಭ್ರಮೆ ಮತ್ತು ನಿರಾಶೆಯನ್ನುಂಟು ಮಾಡಿದ ಬಹಳಷ್ಟು ಉದಾಹರಣೆಗಳಿವೆ. ಮಹಾತ್ಮರ ಒಂದು ಪತ್ರ ಈ ರೀತಿ ಸೂಚಿಸುತ್ತದೆ: ಶಿಷ್ಯತ್ವವು ಒಳಗಿನ ಮನುಷ್ಯನನ್ನು ಹೊರಗೆ ತರುತ್ತದೆ ಮತ್ತು ಅವರೊಳಗೆ ಗುಪ್ತವಾಗಿರುವ ದುಷ್ಟ ಮತ್ತು ಸದ್ಗುಣಗಳನ್ನು ಹೊರಗೆ ಹಾಕುತ್ತದೆ. ಅಡಗಿಕೊಂಡಿರುವ ದುಷ್ಟ ಪ್ರವೃತ್ತಿಗಳು ಕ್ರಿಯಾಶೀಲ ಪಾಪಕೃತ್ಯಗಳಾಗುತ್ತವೆ. ನೆನಪಿಡಿ, ಯಾರು ಚಿಕ್ಕ ಮಗುವಿನಂತೆ ಪರಿಶುದ್ಧರಾಗಿರುವುದಿಲ್ಲವೋ ಅವರು ಶಿಷ್ಯತ್ವದ ಮಾರ್ಗವನ್ನು ತ್ಯಜಿಸುವುದು ಉತ್ತಮ. ಸೋಲಿನ ಈ ಎಲ್ಲ ಮೂಲಗಳು ಆತ್ಮನ ಅನೈಕ್ಯತೆಯ ಭ್ರಮೆಯಿಂದ ಉಂಟಾಗುತ್ತವೆ. ಇವುಗಳ ನಿವಾರಣೋಪಾಯವೆಂದರೆ ವೈರಾಗ್ಯದಲ್ಲಿ ರಮಿಸುವುದು. ಭಗವದ್ಗೀತೆ ಹೇಳುವಂತೆ ಇಂದ್ರಿಯಗಳ ಉದ್ದೇಶ ಅವುಗಳನ್ನು ಅನುಭವಿಸುವುದು ಮಾತ್ರವಲ್ಲ, ಆದರೆ ನಮ್ಮ ದೇಹದಲ್ಲಿರುವ ಸುಖ ಭೋಗಗಳ ಆಸಕ್ತಿಯನ್ನು ನಿಯಮಿತಗೊಳಿಸುವುದಾಗಿದೆ. ಅವುಗಳಲ್ಲಿನ ಆಸಕ್ತಿಯು ಪರಮಾತ್ಮನ ಸಾಕ್ಷಾತ್ಕಾರದಿಂದ ದೂರವಾಗುತ್ತವೆ. ಸರ್ವೋತ್ಕೃಷ್ಟವಾದ ನಮ್ಮ ಉನ್ನತಾತ್ಮ ನಮ್ಮ ಅಸ್ತಿತ್ವದಲ್ಲೇ ಇರುತ್ತದೆ. ಅದರ ಹೊರತಾಗಿ ಬಾಹ್ಯದಲ್ಲಿ ಏನೂ ಅಸ್ತಿತ್ವದಲ್ಲಿಲ್ಲ. ಇದ್ದರೂ ಸಹ ಅದು ಕೇವಲ ಅನೈಕ್ಯತೆಯ ಭಾವ ಹೊಂದಿದ ಭ್ರಮೆ ಮಾತ್ರ. ಇದಿಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ವಂದನೆಗಳು.